ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಹಿರಂಗವಾಗಿ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ. ಹಿರಿಯ ಶಾಸಕರ ಅಸಮಾಧಾನಕ್ಕೆ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಿಆರ್ ಪಾಟೀಲ್ ಆರೋಪಿಸ್ತಾ ಇದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಬೆನ್ನಲ್ಲೇ ಮತ್ತೊಬ್ಬ ಶಾಸಕರು ಕಿಡಿಕಾರ್ತಾ ಇರೋದು. ಕಾಗವಾಡ ಶಾಸಕ ರಾಜು ಕಾಗೆಯಿಂದನೂ ಕೂಡ ಅಸಮಾಧಾನ ಸ್ಫೋಟ ಆಗಿದೆ. ರಾಜೀನಾಮೆ ಮಾತಾಡ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಿಂದಲೂ ಕೂಡ ಜಮೀರ್ ಅಹಮದ್ ರಾಜೀನಾಮೆಗೆ ಪಟ್ಟಿಡಿಯಲಾಗಿದೆ. ಸೊ ಸಿಎಂಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಬಿಜೆಪಿಯವರಿಗೇನೋ ಒಂದು ಆರೋಪ ಮಾಡ್ತಾರೆ ಅಂತಂದ್ರೆ ಅದನ್ನ ಹೇಗೋ ಬಚಾವ್ ಆಗಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಥಿಸ್ಕೊಳ್ಬಹುದು. JDSನವರಿಗೇನೋ ಆರೋಪ ಮಾಡ್ತಾರೆ ಅಂತ ಅಂದ್ರೆ ಅದು ವಿಪಕ್ಷದವರ ಆರೋಪ, ಅವ್ರಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳ್ಬೋದು. ಸ್ವಪಕ್ಷದವರೇ, ಹಿರಿಯರು ಅಂತ ಕರೆಸ್ಕೊಂಡವ್ರೆ, ಅನುಭವಿ ಆಗಿರುವಂಥ ನಾಯಕರುಗಳೇ ಈಗ ಆರೋಪಿಸ್ತಾ ಇರೋದು. ಈಗ ಅವ್ರನ್ನ ದೂರ ಇಡೋಕ್ಕೂ ಆಗಲ್ಲ. ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಕಡ್ಡಿ ಮುಡ್ದಂಗೆ ಹೇಳೋಕ್ಕೂ ಆಗಲ್ಲ. ಅವರ ಅಸಮಾಧಾನಿತರಾದರೆ ರಾಜೀನಾಮೆ ಕೊಡ್ತೀವಿ ಅಂತ ಹೊರಟ್ರೆ ದೊಡ್ಡ ಸೀನ್ ಆಗತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅವ್ರು ಹೇಳ್ತಿರೋದು ಹೌದು ಅಂತ ಒಪ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜು, ಮುಜುಗರ. ಹೋಗ್ಲಿ, ಇವ್ರು ಹೇಳ್ತಿದ್ದಾರೆ ಅಂತ ಆ್ಯಕ್ಷನ್ ತೆಗೆದುಕೊಳ್ಳೋಣ ಅಂತಂದರೆ ಜಮೀರ್ ಅಹಮದ್ ಅವರು ಸಿಎಂ ಆಪ್ತರು, ಸಿಎಂ ವಲಯದಲ್ಲಿ ಗುರುತಿಸಿಕೊಂಡವರು. ಹಾಗೆ ಅವ್ರು ಹೇಳಿದ ಮಾತಿಗೆ ನನ್ನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ತೀರಾ ಅಂತ ಇವ್ರು ರೊಚ್ಚಿಗೆ ಹೇಳ್ತಾರೆ. ಏನು ಮಾಡಬೇಕು ಅನ್ನೋದ್ರ ನಡುವೆ ಹೈಕಮಾಂಡ್ ನಾಯಕರು ಕೂಡ ಚಾಟಿಬ್ಬಿಸಿದ್ದಾರೆ. ಏನ್ರಿ ನಿಮ್ಮ ಕತೆ ಅದು? ಒಬ್ಬರಾದ್ಮೇಲೆ ಒಬ್ಬರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಪಕ್ಷಕ್ಕೆ ಮುಜುಗರ ಆಗಲ್ವಾ? ಸರ್ಕಾರಕ್ಕೆ ಡ್ಯಾಮೇಜ್ ಆಗಲ್ವಾ? ಮೊದಲು ಅವ್ರ ಬಾಯಿಗೆಲ್ಲ ಬೀಗ ಹಾಕ್ರಿ ಅಂತ ಹೇಳಿದ್ದಾರೆ. ಇವ್ರನ್ನೆಲ್ಲ ಕರೆದು ಮಾತಾಡೋಣ ಅಂತಂದರೆ ಕೆಲವರು ಬರೋದಕ್ಕೆ ರೆಡಿ ಇಲ್ಲ. ಇನ್ನು ಕೆಲವರು ನಾವು ಮಾತಾಡಿದ ಸತ್ಯ ಯಾಕೆ ಹೆದರ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಿಎಂಗೆ ಸದ್ಯಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ಇದನ್ನು ಬ್ಯಾಲೆನ್ಸ್ ಮಾಡಲೇಬೇಕಾದಂಥ ಅನಿವಾರ್ಯತೆಯೂ ಇದೆ. ಜೊತೆಗೆ ಇದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾದಂಥ ಒಂದು ಜವಾಬ್ದಾರಿ ಕೂಡ ಸಿಎಂ ಹತ್ರಕ್ಕಿದೆ. ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ. ನೋಡಿ, ಬೇರೆ ಯಾರೋ ದಾರಿಲಿ ಹೋಗೋರೋ ಅಥವಾ ಇನ್ನೊಂದು ಪಕ್ಷದವರೋ ಈ ಥರದ ಅಸಮಾಧಾನಗಳನ್ನ ಹೊರ ಹಾಕಿದರೆ ಸಿಎಂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈ ಹಿಂದೆ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಈ ಥರ ಆರೋಪ ಮಾಡಿ 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 ಅಸಮಾಧಾನಿತರ ಒಂದು ಸಂಘನೇ ಆಗಿ ಹೋಗ್ಬಿಟ್ಟಿತ್ತು. ಈ ಕಾಂಗ್ರೆಸ್ನಲ್ಲೂ ಅದೇ ದಾರಿ ತುಳಿತಿದ್ದಾರ ಅನ್ನೋ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಈ ಸರ್ಕಾರದ ಕಾರ್ಯವೈಖರಿಯನ್ನು ಹೀಯಾಳಿಸುವ, ಟೀಕಿಸುವ ಅಥವಾ ದೂಷಿಸುವಂಥ ವರ್ಗ ಕಾಂಗ್ರೆಸ್ನಲ್ಲೇ ಹುಟ್ಕೊಳ್ತಾ ಇರೋದು ಆಶ್ಚರ್ಯಕರ ಮತ್ತು ಆಘಾತಕಾರಿ ಬೆಳವಣಿಗೆ. ಸಿಎಂಗೆ ಇದು ಹೆಂಗೆ ಟೆನ್ಷನ್ ಆಗಿದೆ, ಹೆಂಗೆ ಬ್ಯಾಲೆನ್ಸ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಸ್ವಾಮಿ? ನೀತಿ ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಅಸಮಾಧಾನದ ಹೊಗೆ ಹೆಚ್ಚಾಗಿರೋದು ಸ್ಪಷ್ಟವಾಗ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಆರೋಪ ಮಾಡೋದಾದ್ರೆ ಮಾಡ್ತಾ ಇದ್ರೆ, ಆದ್ರೆ ಈಗ ಸ್ವಪಕ್ಷದ ನಾಯಕರಿಂದಲೇ ಪಕ್ಷದ ವಿರುದ್ಧ ಅಸಮಾಧಾನಗಳು ಹಾಗೂ ಸಚಿವರ ಕಾರ್ಯವೈಖರಿ ವಿರುದ್ಧ ಸಾಕಷ್ಟು ಅಸಮಾಧಾನ ಹೊರಾಗ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಸಿಎಂ ಸೇರಿದಂತೆ DCM DK ಶಿವಕುಮಾರ್ ವಿರುದ್ಧವೂ ಕೂಡ ಅಸಮಾಧಾನವನ್ನ ಪರೋಕ್ಷವಾಗಿ ಹೊರಹಾಕಿರುವಂತದ್ದು. ಅಂದ್ರೆ ಇಷ್ಟು ದಿವಸ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕಾಗ್ತಾ ಇಲ್ಲ, ಅನುದಾನಗಳು ಬರ್ತಾ ಇಲ್ಲ ಅಂತ ಒಂದಲ್ಲ ಒಂದು ಶಾಸಕರು ಪರೋಕ್ಷವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ರು. ಆದ್ರೆ ಈಗ ಹಿರಿಯ ಶಾಸಕರಿಂದಲೇ ಪಕ್ಷದ ಬಗ್ಗೆ, ಅಂದ್ರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಆ ಪಕ್ಷದ ಹಿರಿಯ ನಾಯಕರುಗಳ ನಡವಳಿಕೆ ಬಗ್ಗೆ, ಸಚಿವರ ನಡವಳಿಕೆಗಳ ಬಗ್ಗೆ ಅಸಮಾಧಾನ ಹೆಚ್ಚಾಗ್ತಾ ಇರುವಂತದ್ದು. ಒಂದು ಕಡೆ BR ಪಾಟೀಲ್ ಅವರು ಸರ್ಕಾರಕ್ಕೆ ಪದೇ ಪದೇ ಚಾಟಿ ಬೀಸ್ತಾ ಇದ್ದಾರೆ. ಅನುದಾನದ ವಿಚಾರದಲ್ಲಿ ಸಾಕಷ್ಟು ಪತ್ರವನ್ನ ಬರೆದಿದ್ರು, ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ವಸತಿ ಇಲಾಖೆಯಲ್ಲಿ ನಡೆಯುತ್ತಿರುವಂತ ಒಂದು ಭ್ರಷ್ಟಾಚಾರವನ್ನ ಹೊರಹಾಕಿ ಅವರ ಏನು ವಸತಿ ಸಚಿವರ ಒಂದು ಜಮೀರ್ ಖಾನ್ ಅವರ ಆಪ್ತ ಕಾರ್ಯದರ್ಶಿಯ ಜೊತೆ ಮಾತನಾಡಿದಂತ ಒಂದು ಆಡಿಯೋ ವೈರಲ್ ಸಾಕಷ್ಟು ಸದ್ದು ಮಾಡಿತ್ತು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿತ್ತು. ಇದಕ್ಕೆ ಸ್ಪಷ್ಟನೆಯನ್ನ BR ಪಾಟೀಲ್ ಕೊಟ್ಟಿದ್ರು. ಅದು ನಾನೇ ಮಾತಾಡಿರೋದು, ಅದು ನಂದು ವಾಯ್ಸ್ ಅನ್ನೋದು ಸ್ಪಷ್ಟನೆ ಆಗಿದೆ. ಇದರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ನಾನು ಹೆಜ್ಜೆ ಹಿಂದಕ್ಕೆ ತೆಗೆಯೋದಿಲ್ಲ ಎಂಬ ಸ್ಪಷ್ಟನೆಯನ್ನ ನೀಡಿದ್ರು. ಜೊತೆಗೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಕೇಳಿದಾಗ ನಾನು ದಾಖಲೆಗಳನ್ನ ಕೊಡ್ತೀನಿ, ನನ್ನ ಏನು ಅಹವಾಲಿದೆ, ನನ್ನ ದೂರು ಏನಿದೆ, ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲಾ ದಾಖಲೆಗಳನ್ನ ಸಿಎಂ ಮುಂದೆ ಇಡ್ತೀನಿ ಅಂತ ಹೇಳಿದ್ದು. ಇದು ಹೈಕಮಾಂಡ್ ನಾಯಕರನ್ನ ಗಮನ ಸೆಳೆದಿತ್ತು. ಅಂದ್ರೆ ಹೈಕಮಾಂಡ್ ನಾಯಕರು ಈ ಆರೋಪದ ಬಗ್ಗೆ ಸ್ವಪಕ್ಷದ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಸರ್ಕಾರದಲ್ಲಿ ಎಂಬ ಮಾಹಿತಿಯನ್ನ ಕೇಳಿದ್ರು. ಈ ಮಾಹಿತಿ ಕೇಳಿದ ಬೆನ್ನಲ್ಲೇ ಮತ್ತೊಬ್ಬ ಹಿರಿಯ ಶಾಸಕರು ಅಸಮಾಧಾನ ಹೊರಹಾಕಿರೋದು.
ಅಂದ್ರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನ ಹೊರಹಾಕಿರೋದು. ನಮ್ಮ ಅಹವಾಲನ್ನ, ನಮ್ಮ ಸಮಸ್ಯೆಗಳನ್ನ ಸಿಎಂ ಆಗ್ಲಿ DCM ಆಗ್ಲಿ ಕೇಳ್ತಾ ಇಲ್ಲ, ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕರಿಸ್ತಾ ಇಲ್ಲ, ನಮಗೆ ಒಂದು ರೆಸ್ಪೆಕ್ಟ್, ಮರ್ಯಾದೆಯನ್ನ ಕೊಡ್ತಾ ಇಲ್ಲ ಅಂತ ನೇರವಾಗಿ ಅಸಮಾಧಾನ ಹೊರಹಾಕಿರೋಂಥದ್ದು ರಾಜು ಕಾಗೆ. ಅಂದ್ರೆ ಹಿರಿಯ ಶಾಸಕ ರಾಜು ಕಾಗೆ ಅವರು ತಮಗೆ ಬಂದಿದ್ದಂತಹ ವರ್ಕ್ ಆರ್ಡರ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಅಧಿಕಾರಿಗಳು ನಮಗೆ ಒಂದು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಯಾವುದೇ ಒಂದು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಸಚಿವರು ನಮ್ಮ ಕೈಗೆ ಸಿಗೋದಿಲ್ಲ, ಅವರನ್ನ ಹೊರತುಪಡಿಸಿದ್ರೆ ಅಧಿಕಾರಿಗಳು ಕೂಡ ನಮ್ಗೆ ಯಾವುದೇ ಒಂದು ಮನವಿಗೆ ಒಂದು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ನೇರವಾಗಿ ಆರೋಪವನ್ನ ಹೊರಹಾಕಿರೋಂಥದ್ದು. ಈಗಾಗ್ಲೇ ನಾನು ಸಾಕಷ್ಟು ಬಾರಿ ಸಿಎಂ ಗಮನಕ್ಕೆ ತಂದಿದ್ದೀನಿ, KPCC ಅಧ್ಯಕ್ಷರಾದಂತ DCM DK ಶಿವಕುಮಾರ್ ಕಡೆ ಗಮನಕ್ಕೂ ತಂದಿದ್ದೀನಿ. ಆದ್ರೂ ಕೂಡ ಇಲ್ಲಿವರೆಗೂ ನಮ್ಗೆ ಯಾವುದೇ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು ಈಗ ರಾಜು ಕಾಗೆ ಅವರು ಅಸಮಾಧಾನ ಹೊರಹಾಕಿರೋಂಥದ್ದು. ಅಂದ್ರೆ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧವೇ ಹಾಗೂ ಅಧಿಕಾರಿಗಳ ವಿರುದ್ಧ ಶಾಸಕರ ಒಂದು ಅಸಮಾಧಾನ, ಜೊತೆಗೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಒಂದು ಆರೋಪಗಳು. ಮತ್ತೊಂದು YN ಗೋಪಾಲಕೃಷ್ಣ ಅವರು ಇದೇ ರೀತಿಯಲ್ಲಿ ನಮ್ಗೆ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳನ್ನ ಮಾಡ್ಸಕ್ ಆಗ್ತಾ ಇಲ್ಲ ಎಂಬ ಅಸಮಾಧಾನ ಹೊರಹಾಕಿರೋದು ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸೊಟ್ಟು ಮಾಡ್ತಾ ಇರೋಂಥದ್ದು. ಒಂದು ಕಡೆ ಆರೋಪಗಳು ಬರ್ತಾ ಇದ್ರೆ, ಮತ್ತೊಂದು ಕಡೆ ಆರೋಪಗಳು ನಿರಾಧಾರ. ಏನೇ ಆರೋಪಗಳನ್ನ ಮಾಡಿದ್ರು, ಅಸಮಾಧಾನ ಇದ್ರು, ನೇರವಾಗಿ ಸಿಎಂ ಹಾಗೂ DCM ಬಳಿ ಬಂದು ಸಮಜಾಯಿಷಿ ಕೊಡಬೇಕು, ಸಮಸ್ಯೆಗಳನ್ನ ಹೇಳ್ಕೊಡ್ಬೇಕು ಅನ್ನೋದು ಸಚಿವರ ಒಂದು ವಾದ. ಅಂದ್ರೆ ಬಹಿರಂಗವಾಗಿ ಮಾಧ್ಯಮಗಳ ಮೂಲಕ ಅಥವಾ ಜನರ ಮುಂದೆ ಹೋಗಿ ಸರ್ಕಾರದ ವಿರುದ್ಧ ಆರೋಪ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೆಚ್ಚು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಶಾಸಕರು ತಮ್ಮ ಅಹವಾಲುಗಳನ್ನ ಸಿಎಂ ಹಾಗೂ DCM ಬಳಿ ಸಲ್ಲಿಸಬೇಕು ಅನ್ನೋದು ಸಚಿವರ ಒಂದು ವಾದ. ಹೀಗೆ ಸ್ವಪಕ್ಷದಲ್ಲೇ ಶಾಸಕರು ಮಾಡ್ತಾ ಇರುವಂತ ಒಂದು ಆರೋಪ ಒಂದು ಕಡೆ ಹೈಕಮಾಂಡ್ ನಾಯಕರ ಗಮನ ಸೆಳೆದ್ರೆ, ಮತ್ತೊಂದು ಕಡೆ ರಾಜ್ಯ ನಾಯಕರಿಗೆ ಒಂದು ಟೆನ್ಷನ್ ಶುರುವಾಗಿರುವಂತದ್ದು ನೀತಿ. ಸೋಮಿ, ಈಗ CMಗೆ ಒಂದು ಜವಾಬ್ದಾರಿಗಿದೆ, ಇವ್ರನ್ನೆಲ್ಲನ್ನು ಒಟ್ಟುಗೂಡಿಸ್ಕೊಂಡು ಈ ಬೇಸರ ಅಸಮಾಧಾನ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾದದ್ದು. ಬಟ್ CM ಹೇಳುವಂಥ ಮಾತಿಗೆ ಇವರೆಲ್ಲ ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಸದ್ಯಕ್ಕಿದ್ದಾರೆ. ಯಾಕಂದರೆ ಎಲ್ಲರೂ ಹಿರಿಯ ನಾಯಕರುಗಳೇ, ಅನುಭವಿ ನಾಯಕರುಗಳೇ, ಅವರ ಅಸಮಾಧಾನವನ್ನು ನೇರವಾಗಿ ಹೇಳ್ಕೊಂಡಿದ್ದಾರೆ. CM ಒಂದು ಮಾತು ಹೇಳ್ತಾ ಇದ್ದ ಹಾಗೇನೆ ಸೈಲೆಂಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತ ರೀತಿ ಈಗಾಗಲೇ ಶಾಸಕರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿದ್ರು. ಅಂದ್ರೆ ಈ ಹಿಂದೆ ಕೂಡ ಕೆಲ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಸಚಿವರು ಕೈಗೆ ಸಿಗ್ತಾ ಇಲ್ಲ, ನಮ್ಮ ಮನವಿಗಳಿಗೆ ಸ್ಪಂದಿಸ್ತಾ ಇಲ್ಲ, ನಾವು ಯಾವುದೇ ಒಂದು ಮನವಿಯನ್ನ ಕೊಡೋಕ್ ಹೋದ್ರು ಅವರು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ ಎಂಬ ಅಸಮಾಧಾನವನ್ನ ನೇರವಾಗಿ ಸಿಎಂ ಬಳಿ ಹೊರಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇರ ಖುದ್ದು ಸಚಿವರಿಗೆ ಒಂದು ಆದೇಶವನ್ನ, ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ತಮ್ಮ ಕ್ಷೇತ್ರಗಳಲ್ಲಿರುವಂತಹ ಶಾಸಕರ ಮನವಿಯನ್ನ ಆಲಿಸಿ, ಅವರ ಸಮಸ್ಯೆಗಳನ್ನ ಆಲಿಸಿ, ಯಾರೇ ಶಾಸಕರು ಬಂದ್ರು ಕೂಡ ಅವರಿಗೆ ಒಂದು ಏನೇ ಮನವಿಯನ್ನ ಕೊಟ್ಟರು ನೀವು ಸ್ಪಂದಿಸಬೇಕು ಎಂಬ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಅಧಿಕಾರಿ ವರ್ಗಕ್ಕೂ ಒಂದು ಚಾಟಿ ಬೀಸಿದ್ರು. ಶಾಸಕರ ಒಂದು ಮನವಿಗಳನ್ನ, ಶಾಸಕರ ಸಮಸ್ಯೆಗಳು ಹೊತ್ತು ಬಂದಂತ ಸಂದರ್ಭದಲ್ಲಿ ಅವರಿಗೆ ನೀವು ಆ ಮನವಿಗಳನ್ನ ಪುರಸ್ಕರಿಸಬೇಕು, ಮನವಿಗಳಿಗೆ ಸ್ಪಂದಿಸಬೇಕು ಎಂಬ ಚಾಟಿಯನ್ನ ಅಧಿಕಾರಿ ವರ್ಗಕ್ಕೂ ಬೀಸಿದ್ರು. ಆದ್ರೆ ಸಿಎಂ ಹೇಳಿದ ಬಳಿಕವೂ ಮತ್ತೆ ಈ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಜು ಕಾಗೆ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನ ಸಚಿವರ ಮೇಲೆ ಹಾಕಿದ್ರು. ಅಂದ್ರೆ ನಾವು ಸುಮಾರು 800 ಕಿಲೋಮೀಟರ್ಗಳಿಂದ ಬರ್ತೀವಿ ಬೆಂಗಳೂರಿಗೆ, ಇಲ್ಲಿ ಬಂದಂತ ಸಂದರ್ಭದಲ್ಲಿ ಸಚಿವರು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಚಿವರು ನಾವು ಯಾವ ಅವಧಿಯಲ್ಲಿ, ಯಾವ ದಿನದಲ್ಲಿ ನಾವು ವಿಧಾನಸೌಧದಲ್ಲಿ ಸಿಗ್ತೀವಿ ಎಂಬ ಘೋಷಣೆಯನ್ನ ಮಾಡ್ಲಿ, ಆಗ ನಾವು ಕೂಡ ಜನರ ಸಮಸ್ಯೆಗಳನ್ನ ಹೊತ್ತು ತಂದು ಅಲ್ಲಿ ಹೇಳ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಅಥವಾ ನಾವು ಹೇಳಿದಂತ ಸಂದರ್ಭದಲ್ಲಿ ಅವರು ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಾವು ಸಮಸ್ಯೆಗಳನ್ನ, ಜನರ ಸಮಸ್ಯೆಗಳನ್ನ ಹಾಗೂ ಕ್ಷೇತ್ರದ ಸಮಸ್ಯೆಗಳನ್ನ ಯಾರ ಬಳಿ ಹೇಳ್ಕೊಳ್ಬೇಕು, ಸಚಿವರು ಸಿಗ್ತದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತಮ್ಮ ದರ್ಪವನ್ನ ಮೆರೀತಾ ಇದ್ದಾರೆ ಅನ್ನೋದು ಪರೋಕ್ಷವಾಗಿ ಹೇಳಿರೋಂಥದ್ದು. ಅಂದ್ರೆ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನ ಕ್ಯಾರೆ ಅಂತ ಇಲ್ಲ, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ನಾವು ಯಾರ ಬಳಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಬಳಿಯೂ ಹೇಳಿದ್ವಿ, DCM ಬಳಿಯೂ ಹೇಳಿದ್ವಿ, ಆದ್ರೂ ಕೂಡ ಇನ್ನೂ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ನಾವು ಪಕ್ಷದಲ್ಲಿ ಇರಬೇಕಾ, ರಾಜೀನಾಮೆ ಕೊಡಬೇಕಾ ಎಂಬ ಯೋಚನೆ ಈಗಾಗಲೇ ವಿಚಾರವನ್ನ ಬಹಿರಂಗವಾಗಿ ಹೇಳಿರುವಂತದ್ದು. ಹಾಗಾಗಿ ಈ ಸಮಸ್ಯೆಗಳಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನ ಪಡೆದಿರುವಂತದ್ದು. ನಿನ್ನೆ ಸಿಎಂ ದೆಹಲಿಯ ಪ್ರವಾಸದಲ್ಲಿರುವಂತ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು ಅಂದ್ರೆ ನಾನು ಸಮಸ್ಯೆಗಳಿಗೆ ಪರಿಹಾರ ಹೇಳ್ತೀನಿ, ಶಾಸಕ